ಊರಲ್ಲಿ ಕರ್ಕಾಕೋದು ಅಂತಾರಲ್ಲ, ಅದ್ರ ಪದ್ಧತಿ ಏನು? ಅದು ಏನಕ್ಕೆ ಮಾಡ್ತಾರೆ? ಜಾತ್ರೆಗೆ ಮುಂಚೆ ಏನು ಮಾಡುತ್ತಾರೆ ಅಂದರೆ, ಊರಿನ ಎಲ್ಲೆಲ್ಲಿ ಎಲ್ಲೆಗಳಿದೆ ಅಲ್ಲೆಲ್ಲಿಗೆ ಹೋಗಿ ಆ ಎಲ್ಲೆ ಹತ್ತಿರದಲ್ಲಿ ಬಲಿಯನ್ನು ಕೊಡ್ತಕ್ಕಂಥದ್ದು ಅಂತ. ಅದನ್ನು ಬಲಿಯನ್ನು ಕೊಟ್ಟು ದುಷ್ಟಶಕ್ತಿಗಳನ್ನು ಅಲ್ಲೇ ಇರೋ ಹಾಗೆ ಮಾಡಿಕೊಂಡು ಬರ್ತಕ್ಕಂಥದ್ದು ಒಂದು ಪದ್ಧತಿಯಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಟ್ ಹಾಕೋದು ಅಂತ ಇಲ್ಲಿ ಭಾಷೆಯಲ್ಲಿ ಹೇಳುವಂಥದ್ದು. ಅದನ್ನು ಮಾಡಿಕೊಂಡು ಬರ್ತಾರೆ, ಜಾತ್ರೆಗೆ ಮುಂಚೆ ಮಾಡ್ತಾರೆ. ಈಗ ದೇವಸ್ಥಾನದಲ್ಲಿ ಹಿರದೇವಮ್ಮ ಮೂಲ ಗ್ರಹ ಇಲ್ಲಿರುತ್ತೋ, ಇಲ್ಲ ಊರೊಳಗಡೆ ಒಂದು ದೇವಸ್ಥಾನ ಇದೆಯಲ್ಲ ಅಲ್ಲಿರುತ್ತೋ? ಮೂಲ ದೇವರು ಇಲ್ಲೇ ಇರುವಂಥದ್ದು, ಶಿಲಾ ವಿಗ್ರಹ ಇಲ್ಲೇ ಇರುವಂಥದ್ದು. ಆದರೆ ಹಿಂದುಗಡೆ ಸಪ್ತಮಾತ್ರಿಕೆಯರು ಇದ್ದಾರೆ, ಮುಂದುಗಡೆ ಮಹಾಲಕ್ಷ್ಮಿ ಇರುವಂಥದ್ದು. ಮಹಾಲಕ್ಷ್ಮಿನ ಹಿರಿದೇವಿ ಅಂತ ಕರೀತಾರೆ. ಏನಕ್ಕೆ ಅಂತಂದರೆ, ಆ ಸಪ್ತಮಾತ್ರಿಕೆಯರಲ್ಲಿ ಈ ಮಹಾಲಕ್ಷ್ಮಿ ದೊಡ್ಡವಳು, ಅವಳಿಗಿಂತ ದೊಡ್ಡವಳು ಅಂತ ಹಿರಿದೇವಿ ಅಂತ ಹಿಂದೆ ಪೂರ್ವಿಕರು ಕರೆದುಬಿಟ್ಟಿದ್ದಾರೆ. ಹಾಗಾಗಿ ಮಹಾಲಕ್ಷ್ಮಿಯೇ ಇಲ್ಲಿ ಕರೆಯುವಂಥದ್ದು, ಹಿರಿದೇವಿ ಅಂತ ಅಷ್ಟೇ ಕರೆಯುವಂಥದ್ದು, ಮಹಾಲಕ್ಷ್ಮಿ ದೇವಸ್ಥಾನ. ಸೊ ಹಬ್ಬಕ್ಕಿಂತ ಮುಂಚೆ ದೇವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೆರವಣಿಗೆ ಮಾಡ್ತಾರೆ, ಈ ದೇವಸ್ಥಾನದ ಆ ದೇವಸ್ಥಾನ. ಸೊ ಅಲ್ಲಿ ಈ ದೇವಸ್ಥಾನದ ಊರೊಳಗಿರೋ ದೇವಸ್ಥಾನಕ್ಕೆ ಹೋಗುತ್ತೋ, ಊರೊಳಗಡೆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಬರುತ್ತೋ? ಅದು ಏನು ಪ್ರತಿ ಏನಕ್ಕೆ ಮಾಡೋದು? ವರ್ಷ ಇಡೀ ಪೂರ್ಣವಾಗಿ ಊರೊಳಗಡೆನೆ ಆ ಉತ್ಸವ ಮೂರ್ತಿ ಇರ್ತಕ್ಕಂಥದ್ದು. ಎಲ್ಲ ದೇವಸ್ಥಾನದಲ್ಲಿ ಮೂಲ ದೇವರು ಎಲ್ಲಿರುತ್ತೋ ಅಲ್ಲೇ ಉತ್ಸವ ಮೂರ್ತಿ ಇರಬೇಕು ಅಂತಕ್ಕಂಥದ್ದು ಶಾಸ್ತ್ರ ಇದೆ. ಆದರೆ ಇಲ್ಲಿ ಏನು ಅಂತಂದ್ರೆ, ಹಿಂದಿಂದ ಅಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಈ ಊರಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆಯೋ ಎಲ್ಲಾ ದೇವಸ್ಥಾನ ಉತ್ಸವ ಮೂರ್ತಿ ಊರೊಳಗಡೆ ಇಟ್ಕೊಂಡಿರೋದು, ಎಲ್ಲ ಊರಿಂದ ಹೊರಗಡೆ ದೇವಸ್ಥಾನಗಳಿರುವಂಥದ್ದು. ಆದ್ರಿಂದ ಇಲ್ಲಿ ಒಂದು ಬಿಗಿ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಪೂರ್ವಿಕರು ಏನೇ ಮಾಡಿದ್ದಾರೆ, ಮೂಲ ದೇವ್ರನ್ನ ಮಾತ್ರ ಆ ಜಾಗದಲ್ಲಿ ಬಿಟ್ಟು, ಆಮೇಲೆ ಉತ್ಸವ ಮೂರ್ತಿ ಆದಾಗ ಅದಕ್ಕೆಲ್ಲ ಊರೊಳಗಡೆ ಒಂದೊಂದು ದೇವಸ್ಥಾನಗಳು ಕಟ್ಟಿ ಇಟ್ಬಿಟ್ಟಿದ್ದಾರೆ. ಶ್ರೀನಿವಾಸ ಕ್ಷೇತ್ರ ಅಂತ ಇದೆ, ಅಲ್ಲಿರೋ ಉತ್ಸವ ಮೂರ್ತಿ ಊರೊಳಗಡೆನೆ ಇದೆ. ಹಾಗೆ ಹಿರದೇವಮ್ಮನ ದೇವಸ್ಥಾನದ್ದು ಉತ್ಸವ ಮೂರ್ತಿ ಊರೊಳಗಡೆ ಇದೆ. ಆಂಜನೇಯ ದೇವಸ್ಥಾನದ್ದು ಉತ್ಸವ ಮೂರ್ತಿ ಆದಾಗ ಅದನ್ನು ತಗೊಂಡೋಗಿ ಊರೊಳಗಡೆ ಇಟ್ಕೊಂಡಿದ್ದೀವಿ. ಹಾಗೆ ಊರೊಳಗಡೆ ಇರ್ತಕ್ಕಂಥದ್ದು ಅದನ್ನ ಜಾತ್ರೆ ಕಾಲದಲ್ಲಿ ದೇವ್ರು ತರೋದು ಅಂತ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ಅವತ್ತು ಒಂದು ದಿವಸ ಇಲ್ಲಿ ತಗೊಂಡ್ಬರ್ತಾರೆ, ಹೊಳೆಯಲ್ಲಿ ಅಭಿಷೇಕ ಮಾಡಿಕೊಂಡು ಅದನ್ನ ಇಲ್ಲಿ ತಗೊಂಡ್ಬಂದು ಉತ್ಸವ ಮೂರ್ತಿಯನ್ನ ಇಲ್ಲಿ ಪೂಜೆ ಮಾಡಿಕೊಂಡು ಊರೊಳಗಡೆ ಮತ್ತೆ ತಗೊಂಡು ಹೋಗುವಂಥದ್ದು. ಇನ್ನು ಮುಂದಿನ ವರ್ಷವೇ ಬರುವಂಥದ್ದು ತಾಯಿ ಅಲ್ಲಿವರೆಗೂ. ಸೊ ಹಿರದೇವಮ್ಮ ಅಲ್ಲಿಂದ ಇಲ್ಲಿಗೆ ತಗೊಬರ್ತಾರೆ. ಇಲ್ಲಿ ಎಷ್ಟು ದಿನ ಗಂಟೆ ಇರುತ್ತೆ? ಇಲ್ಲಿಂದ ಮತ್ತೆ ಪುನಃ ಯಾವಾಗ ಹೋಗುತ್ತೆ? ಒಂದು ಸ್ವಲ್ಪ ಹೊತ್ತು ಮಾತ್ರ ಇಲ್ಲಿರ್ತಕ್ಕಂಥದ್ದು. ಊರಿಂದ ತಗೊಂಬಂದು ಹೊಳೆಗೆ ಹೋಗ್ತಾರೆ. ಹೊಳೆಯಲ್ಲಿ ಅಭಿಷೇಕ ಮುಗಿಸ್ಕೊಂಡು ಆ ತಾಯಿನ ತಗೊಂಬಂದು ಮೂಲ ಸ್ಥಾನದಲ್ಲಿ ಇಟ್ಟು ಇಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಸುಮಾರು 2 ಗಂಟೆ ಕಾಲ ಆಗ್ಬೋದು. ಇಲ್ಲಿ ಅಭಿಷೇಕ ಮಾಡಿ ಮಂಗಳಾರತಿ ನೈವೇದ್ಯಗಳು ಎಲ್ಲ ಮುಗಿಸ್ಕೊಂಡು ಪ್ರಸಾದ ವಿನಿಯೋಗ ಎಲ್ಲ ಆದಮೇಲೆ ಊರಲ್ಲಿ ಮೆರವಣಿಗೆ ಮಾಡಿಕೊಂಡು 5-5:30 ತನಕ ಇಲ್ಲೇ ಇರ್ತಾರೆ, ಬೆಳಗಿನ ಜಾವದವರೆಗೂ. ಆಮೇಲೆ 5:30ಗೆ ಇಲ್ಲಿಂದ ಹೊರಟು 6 ಗಂಟೆಗೆ ಊರನ್ನ ತಲುಪುವಂಥದ್ದು. ಹಿಂದಿಂದ ಅದೇ ಒಂದು ಸಮಯವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಸಾಮಾನ್ಯವಾಗಿ 5:30ಯಿಂದ 6 ಗಂಟೆಗೆ ಊರೊಳಗಡೆ ಹೋಗುವಂಥದ್ದು. ಈಗ ಹಬ್ಬಕ್ಕಿಂತ ಮುಂಚೆ ಹೂವಿನ ಚಪ್ರ, ಕುದುರೆ ವಾಹನ ಮೆರವಣಿಗೆ ಅಂತ ಮಾಡ್ತಾರಲ್ಲ, ಅದ್ರ ಬಗ್ಗೆ ವಿಶೇಷತೆ ಏನು? ಏನಕ್ಕೆ ಮಾಡ್ತಾರೆ ಅದನ್ನು? ಅದು ಹಿಂದೆ ಹೂವಿನ ಚಪ್ರ ಅಂತ ಮಾಡ್ತಾ ಇದ್ರು. ಅದನ್ನ ಚಪ್ರದ ಥರ ಕಟ್ಟಿ ಅದ್ರ ಮೇಲೇನೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕಟ್ತಾ ಇದ್ರು. ಅದಕ್ಕೆಲ್ಲ ಹೂವು ಅಲಂಕಾರ ಮಾಡ್ತಾ ಇದ್ರು. ಹೂವನ್ನ ಅಲಂಕಾರ ಮಾಡೋದ್ರಿಂದ ಹೂವಿನ ಚಪ್ರ ಅಂತ ಬಂದಂಥದ್ದು ಅದಕ್ಕೆ ಹೆಸರು. ಹಾಗೆ ಹಿಂದೆ ಅದನ್ನ ಹೊರತಾ ಇದ್ರು, ದೇವ್ರನ್ನ ಕೂರಿಸಿ ಯಾವ ರೀತಿ ಅಡ್ಡೆ ಉತ್ಸವ ಮಾಡ್ತೀವಿ ಆ ರೀತಿನೇ ಮಾಡ್ತಾ ಇದ್ರು. ಆದರೆ ಏನು ಕಾಲಕ್ರಮದಲ್ಲಿ ಅದನ್ನ ಹೊರೋದಿಕ್ಕಾಗದೇ ಇದ್ದಂಥ ಪರಿಸ್ಥಿತಿ ಬಂದಾಗ ಯಾರೋ ಭಕ್ತಾದಿಗಳು ಒಂದು ರಥವನ್ನು ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ರಥದ ಮೇಲೆ ಕೂರಿಸಿ ಒಂದು ರಥೋತ್ಸವದ ರೀತಿ ರಾತ್ರಿ ಹೊತ್ತು ಮಾಡ್ತಾರೆ. ರಾತ್ರಿ 9 ಗಂಟೆಗೆ ಹೊರಟ್ರೆ ಬೆಳಗಿನ ಜಾವ 5:30-6 ಗಂಟೆ ತನಕನೂ ಉತ್ಸವ ಆಗುತ್ತೆ. ಅದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಕ್ಕಂತಹ ಉತ್ಸವ. ಅದಕ್ಕೆ ರಥೋತ್ಸವದ ರೀತಿನೇ ಮಾಡ್ತಕ್ಕಂಥದ್ದು. ಹೂವಿನ ಚಪ್ರ ಅಂತ ಹಿಂದೆ ಯಾವ ರೀತಿ ಕರಿತಾ ಇದ್ರು ಅದೇ ರೀತಿನೇ ಈಗಲೂ ಕರೆಯುವಂಥದ್ದು. ಅದಕ್ಕೆ ಈ ಗರಡಿಯಿಂದ ಹಾರಗಳು ತಂದು ಹಾಕುವಂಥದ್ದು ವಿಶೇಷವಾಗಿ ಮಾಡ್ತಾರೆ. ಸೊ ಗರಡಿಯಿಂದ ಹಾರಗಳನ್ನ ತಂದು ಹಾಕ್ತಾರೆ ಅಂತಾರಲ್ಲ, ಈ ಗರಡಿ ದೇವಸ್ಥಾನ ಇದು ಈಗಿಂದ ಬಂದಿದ್ದ ಮುಂಚೆಯಿಂದ ಬಂದಿದ್ದು? ಮುಂಚಿಂದನೂ ತುಂಬಾ ಹಿಂದಿಂದನೂ ಈ ಊರಲ್ಲಿ ಎಲ್ಲ ಪೈಲ್ವಾನಗಳು ತುಂಬಾ ಜನ ಇದ್ದಾರೆ. ಹಾಗಾಗಿ ರಥೋತ್ಸವ ಕಾಲದಲ್ಲಿ ಕುಸ್ತಿ ಪಂದ್ಯವನ್ನು ಕೂಡ ಏರ್ಪಡಿಸ್ತಾರೆ. ಹಾಗಾಗಿ ಹಿಂದೆ ಪೈಲ್ವಾನ್ಗಳು ಅವರವರ ಗರಡಿಯಲ್ಲಿ ದೇವ್ರು ಹೋದಾಗ ಅಲ್ಲೇ ಹಾರ ಹಾಕುವಂಥದ್ದು ಹಿಂದೆ ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಕಾಲಾನಂತರದಲ್ಲಿ ಅಲ್ಲಿ ಹೋದಾಗ ಆಗಲ್ಲ ಅನ್ನೋ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಅವ್ರು ಬಂದು ಎಲ್ಲಾ ಗರಡಿಯವರು ಹಾರವನ್ನ ಸಮರ್ಪಣೆ ಮಾಡಿದ ಮೇಲೆ ದೇವರಿಗೆ ಸುಮಾರು 9 ಗಂಟೆ ಅಂತ ಒಂದು ಟೈಮನ್ನು ನಿಗದಿ ಮಾಡಿರ್ತಾರೆ ಯಜಮಾನರುಗಳು. ಅವಾಗ 9 ಗಂಟೆ ಒಳಗಡೆ ಅವರು ತಗೊಂಬಂದು ಎಲ್ಲಾ ಗರಡಿಯವರು ಹಾರವನ್ನ ದೇವ್ರಿಗೆ ಅರ್ಪಣೆ ಮಾಡಬೇಕು. ಆ ಸಮರ್ಪಣೆ ಮಾಡಿದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಉತ್ಸವ ಹೊರಡುವಂಥದ್ದು ಈಗಿನ ಪದ್ಧತಿಯಾಗಿದೆ. ಇದು ಕುದುರೆ ವಾಹನ ಅಂತಲ್ಲ, ಅದ್ರ ಬಗ್ಗೆ? ಅಶ್ವವಾಹನ ಉತ್ಸವ ಅಂದ್ಬಿಟ್ಟು ಕುದುರೆ ವಾಹನ ಅಂತ ಕನ್ನಡದಲ್ಲಿ ಕರೆಯುವಂಥದ್ದು. ಕುದುರೆ ಮೇಲೆ ದೇವ್ರನ್ನ ಅಲಂಕಾರ ಮಾಡಿ ಒಂದು ಉತ್ಸವವನ್ನು ಮಾಡ್ಕೊಂಡ್ಬರುವಂಥದ್ದು. ಅದು ರಾತ್ರಿ ಹೊತ್ತೇ ಮಾಡ್ತಕ್ಕಂಥದ್ದು.
ಓಕೆ. ಇಲ್ಲಿ ಈ ದೇವಸ್ಥಾನದ ಇದು ದೇವಸ್ಥಾನ ಎಷ್ಟು ವರ್ಷದಲ್ಲಿ ಆಗಿರೋದು? ತುಂಬ ಪ್ರಾಚೀನವಾದಂಥ ದೇವಸ್ಥಾನ, ಎಷ್ಟು ವರ್ಷದ್ದು ಅಂತ ಇಲ್ಲಿ ಗೊತ್ತಾಗೋದಿಲ್ಲ. ಹಿಂದೆ ಒಂದು ಮಂಟಪದಲ್ಲಿ ದೇವರಿದ್ದ ಹಾಗೆ ಇತ್ತಂತೆ, ಇಲ್ಲಿ ಚಿಕ್ಕದಾಗಿ ಒಂದು ಗುಡಿ ಇತ್ತು ಅಂತ ಹೇಳ್ತಾರೆ. 97ನೇ ಇಸ್ವಿಲಿ ಒಬ್ಬರು ದಾವಣಗೆರೆಯವರು ನಾಗರಾಜರಾವ್ ಅಂತಕ್ಕಂಥವ್ರು ಇಲ್ಲಿ ಬಂದು ಆ ದೇವರನ್ನೇನೋ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಅದರ ಅನುಕೂಲ ಆಯಿತು, ಆ ತಾಯಿ ಅನುಕೂಲ ಮಾಡಿಕೊಟ್ರು ಅನ್ನೋ ದೃಷ್ಟಿಯಿಂದ ದೇವಸ್ಥಾನ ನಿರ್ಮಾಣ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಕಾಲಾನಂತರದಲ್ಲಿ ಅವ್ರ ಮಕ್ಕಳು ಬಂದು ಇಲ್ಲಿ ದೇವಸ್ಥಾನವನ್ನು ಅವರು ಮತ್ತು ಅವ್ರ ಮಕ್ಕಳು ಸೇರಿ ನಿರ್ಮಾಣವನ್ನು ಮಾಡಿದ್ದಾರೆ. ಈಗಲೂ ಅವರ ಫ್ಯಾಮಿಲಿಯವರು ಯಾರಿದ್ದಾರೆ ಅವರು ಹೊರಗಡೆ ಇದ್ದರೂ ಕೂಡ ವರ್ಷಕ್ಕೊಂದ್ಸಲಿ 2 ಸಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಒಂದು ಅಭಿಷೇಕ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಈ 97ನೇ ಇಸ್ವಿಲಿ ಈಗ ಯಾವ ರೀತಿ ದೇವಸ್ಥಾನ ಕಾಣಿಸ್ತದೆ ಈ ರೀತಿ ನಿರ್ಮಾಣ ಆಗಿದೆ. ಈಗಲೂ ಭಕ್ತಾದಿಗಳು ಜೀರ್ಣೋದ್ಧಾರ ಮಾಡಿಕೊಂಡು ಉನ್ನತ ಸ್ಥಿತಿಗೆ ಏರಿಸ್ತಾ ಇದ್ದಾರೆ. ಓಕೆ. ಈಗ ಈ ವರ್ಷದಲ್ಲಿ ಅನ್ನದಾನ ಸಂತರ್ಪಣೆಗೆ ದೇವಸ್ಥಾನದ ಅಭಿವೃದ್ಧಿ ನಿಗಮದವರೆಲ್ಲ ಏನು ಮಾಡ್ತಾರೆ, ಹೆಚ್ಚಿನ ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದಾರೆ ಸ್ವಲ್ಪ. ಸೊ ಕಳೆದ ವರ್ಷ ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಆಗಿತ್ತು, ಎಷ್ಟು ಜನ ಭಕ್ತಾದಿಗಳು ಬಂದಿದ್ದರು, ಈ ವರ್ಷ ಎಷ್ಟು ಜನ ಬರೋ ನಿರೀಕ್ಷೆಯಲ್ಲಿದ್ದಾರೆ? ಪ್ರತಿ ವರ್ಷವೂ ಜನಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ದೇವಿಗೆ ಬರ್ತಕ್ಕಂತಹ ಭಕ್ತಾದಿಗಳ ಸಂಖ್ಯೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷ 14,000ರಿಂದ 15,000 ಜನ ಅನ್ನ ಸಂತರ್ಪಣೆಯಲ್ಲಿ ಊಟ ಮಾಡಿದ್ದಾರೆ ಅಂತ ಹೇಳ್ತಾರೆ, ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ. ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ. ಹಾಗೆ ಈ ವರ್ಷ ವಿಶೇಷವಾಗಿ 10,000 ಲಾಡುವನ್ನು ಮಾಡಿಸಿ ಅದನ್ನು ದೇವರ ಪ್ರಸಾದ ರೂಪದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಗ್ರಾಮಸ್ಥರು. ಓಕೆ. ಇಲ್ಲಿ ದೇವಸ್ಥಾನ ವಾರದಲ್ಲಿ ಯಾವತ್ತು ತೆರೆದಿರುತ್ತೆ, ಯಾವತ್ತು ಮುಚ್ಚಿರುತ್ತೆ? ಮಹಾಲಕ್ಷ್ಮಿ ದೇವಸ್ಥಾನ ಆದ್ದರಿಂದ ಹಿಂದೆ ನಡೀತಾ ಇದ್ದದ್ದು ಜಾತ್ರಾ ಕಾಲದಲ್ಲಿ ಮಾತ್ರ ದೇವಸ್ಥಾನ ಓಪನ್ ಮಾಡ್ತಾ ಇದ್ರು. ಆದಮೇಲೆ ಬಾಗಿಲು ತೆಗಿತಾ ಇರಲಿಲ್ಲ ಹಿಂದಿನ ಇದರಲ್ಲಿ. ಈಗ ಕಾಲಾನಂತರದಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ದೇವಿಯ ವಾರ ಅಂತ ಆ 2 ದಿವಸಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಪದ್ಧತಿಯಾಗಿ ಬಂದಿತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಮತ್ತು ಸೋಮವಾರ 4 ದಿವಸಗಳು ಕೂಡ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತು ಪೌರ್ಣಮಿ, ಅಮಾವಾಸ್ಯೆಗಳು, ಹಬ್ಬಗಳಲ್ಲಿ ಮತ್ತೆ ಓಪನ್ ಇರುತ್ತೆ ದೇವಸ್ಥಾನ. ಇದು ಹಬ್ಬ ಜಾತ್ರೆ ಮುಗಿದ ಮೇಲೆ ದೇವಸ್ಥಾನ ಕೆಲವು ದಿನಗಳ ಗಂಟ ಬಂದ್ ಮಾಡ್ತಾರೆ, ಅದಾದಮೇಲೆ ಮರುಪೂಜೆ ಅಂತ ಮಾಡ್ತಾರೆ. ಅದು ವಿಶೇಷತೆ ಏನಕ್ಕೆ ಮಾಡ್ತಾರೆ ಅದನ್ನು? ಈ ಜಾತ್ರೆ ಆದಮೇಲೆ ಹಿಂದೇನೂ ಅದೇನೆ ಹಿಂದಿಂದ ಪದ್ಧತಿ ಬಂದ್ಬಿಟ್ಟಿದೆ. ಅದು ಒಂದು ಜಾತ್ರೆ ಮುಗಿದ ಮೇಲೆ ಒಂದು 4 ದಿವಸ ಬಾಗಿಲು ಹಾಕುವಂಥದ್ದು ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ ಹಿಂದಿಂದ. ಆವಾಗ ತಾಯಿಗೆ ಆ ಸಪ್ತಮಾತ್ರಿಕರು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಅಂತಕ್ಕಂಥದ್ದು. ಆ ತಾಯಿ ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲಿ ಯಾರೂ ಬರಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ಹಿಂದೆ ಪೂರ್ವಕರು ಏನು ಮಾಡಿದ್ದಾರೆ, ರಥೋತ್ಸವ ಆದಮೇಲೆ ಅವತ್ತು ರಾತ್ರಿ ಬಾಗಿಲನ್ನು ಹಾಕುವಂಥದ್ದು. ಅದಾದ ಮೇಲೆ ಮುಂದಿನ ಭಾನುವಾರ, ಈ ಸೋಮವಾರ ಜಾತ್ರೆ ಆಗುತ್ತೆ, ಮುಂದೆ ಬರ್ತಕ್ಕಂಥ ಭಾನುವಾರದ ದಿವಸ ಬೆಳಗ್ಗೆ 6-6:30ಗೆ ದೇವರಿಗೆ ಪೂಜೆಯನ್ನು ಮಾಡಿ ಬಾಗಿಲು ತೆಗೆದು ಅಭಿಷೇಕಾದಿಗಳನ್ನು ಮಾಡ್ತಕ್ಕಂಥದ್ದು ರೂಢಿ ಇದೆ, ಇನ್ನಿಂದ ಸಂಪ್ರದಾಯವಾಗಿ ಬಂದಿದೆ. ಇಲ್ಲಿ ಭಕ್ತಾದಿಗಳು ಬಂದು ಏನಾದರೂ ಅರ್ಚನೆ, ಶಾಂತಿ, ಹೋಮ ಮಾಡಬೇಕು ಅಂದಾಗ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು? ನಿಮ್ಮ ಹೆಸರು, ನಿಮ್ಮದು ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀರಾ? ಅನಂತ ಶಯನ ಅಂತ ನನ್ನ ಹೆಸರು. ನನ್ನ ಮೊಬೈಲ್ ನಂಬರ್ ಬಂದು 9342220074 ನನ್ನ ಮೊಬೈಲ್ ನಂಬರ್ ಆಗಿದೆ. ಯಾವುದೇ ದೇವಸ್ಥಾನಗಳ ಪೂಜೆ ಆಗಬೇಕು ಅಂತಂದರೆ ಈ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದರೆ ನಾನು ಅದಕ್ಕೆ ಸಮಂಜಸವಾಗಿ ಮಾಡ್ತೀನಿ.